ಪ್ಲಾಸ್ಟಿಕ್ ಸಿಂಪಡಣೆ ಮಾಡೋದನ್ನ ನಿಮ್ಮ ರಾಜ್ಯ ಸರ್ಕಾರ ಆಗ್ಬೋದು ಇದರಿಂದ ಈ ತರ ಒಂದು ಮಾಹಿತಿನ ನಿಮಗೆ ಸೂಕ್ತವಾದ್ರೆ ಖಂಡಿತವಾಗ್ಲೂ ಅದನ್ನ ನೀವು ಮಾಡ್ತಾ ಇದ್ದಾರೆ ಅದನ್ನ ನಿಮ್ಮ ರಾಜ್ಯ ಸರ್ಕಾರ ಆಗ್ಬೋದು ಕೂಡ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಈ ಒಂದು ಪಂಚಾಯತ್ ಮಟ್ಟದಲ್ಲಿ ಅದರ ಒಂದು ಅನುಷ್ಠಾನವನ್ನು ಆಗ್ತಾ ಇದೆ. ಸೊ ಅದು ಬಿಟ್ಟು ಮತ್ತೆ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳ್ತೀವಿ. ಅಂದರೆ ನೀರಾವರಿಗೋಸ್ಕರ ನೀವು ಡ್ರಿಪ್ ಇರಿಗೇಷನ್ ಮಾಡ್ಬೋದು ಅಥವಾ ತುಂತುರು ನೀರಾವರಿ ಮಾಡ್ಬೋದು. ಅದನ್ನು ಕೂಡ ಈ ಕೃಷಿ ಇಲಾಖೆ ಮುಖಾಂತರ ಕೂಡ ಅನುಷ್ಠಾನ ಆಗ್ತಾ ಇದೆ. ಅದೇ ರೀತಿಯಾಗಿ ತೋಟಗಾರಿಕಾ ಇಲಾಖೆ ಮುಖಾಂತರ ಅನುಷ್ಠಾನ ಆಗ್ತಾ ಇದೆ. ಆ ಬಿತ್ತನೆ ಬೀಜ ನಮ್ಮ ಸಂಸ್ಥೆಗೆ ವಾಪಸ್ ಕೊಟ್ಟರೆ 80 ರೂಪಾಯಿಗೆ ಕೊಂಡ್ಕೊಳ್ತೀವಿ. ನೀವು ಬೆಳೆತಕ್ಕಂಥ ಒಂದು ಏನು ನಸ್ಗುನಿ ಬೀಜ ಇದೆ ಅದನ್ನು ನೀವು ಯಾವ ಗಾತ್ರದಲ್ಲಿ ನಾವು ಕೊಟ್ಟಿರ್ತೀವೋ ಅದೇ ಗಾತ್ರ ಅಂದರೆ ಗ್ರೇಡ್ 1 ಅಂತ ಹೇಳ್ತೀವಿ. ಆ ಗ್ರೇಡ್ 1 ಸೈಜ್ ನಮ್ಗೆ ವಾಪಸ್ ಕೊಟ್ಟಾಗ ನಿಮ್ಗೆ 80 ರೂಪಾಯಿಗೆ ನಾವು ಅದನ್ನು ವಾಪಸ್ ತಗೊಳ್ತೀವಿ. ಇದು 1 ಎಕರೆಗೆ 12 kg ಬೇಕಾಗುತ್ತೆ. ಇದರಿಂದ ನಿಮಗೆ 1 ಎಕರೆಗೆ 4000 kg ನಿಮಗೆ ಇಳುವರಿ ಬರುತ್ತೆ.